ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಳಗ್ರಿ ನಾವು ಬ್ರೆಡ್ನಿಂದ ಜಾಮೂನನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿರಿ. ಇವತ್ತಿನ ರೆಸಿಪಿ ಜಾಮೂನ್ ರೆಸಿಪಿ. ಫಸ್ಟಿಗೆ ಹೇಳಿದಂಗೆ ರೀ ಬ್ರೆಡ್ನಿಂದ ಜಾಮೂನ್ ಮಾಡುತ್ತಿರೋ ಕಾರಣಕ್ಕಾಗಿ ಒಂದು 8ರಿಂದ 10 ಬ್ರೆಡ್ಗಳನ್ನು ತೊಗೊಂಡಿದ್ದೀನಿ ರೀ. ಬ್ರೆಡ್ಗಳನ್ನು ಹಾಗೆ ಹಾಕೋದಲ್ರಿ. ಇವಾಗ ಲಾಸ್ಟಿಗೆ ಅಂದರೆ ದಂಡಿ ಭಾಗ ಒಳಗೆ ಜಾಸ್ತಿ ಬಿರುಸಾಗಿರ್ತಕ್ಕಂಥ ಭಾಗವನ್ನು ನಾವು ಕಟ್ ಮಾಡಿ ಇಟ್ಕೋಬೇಕ್ರಿ. ನೀವು ಚಾಕುವನ್ನಾದರೂ ಬಳಸ್ಬೋದು ಕಟ್ ಮಾಡೋಕೆ, ನೀವು ಕೈಯಿಂದಾದರೂ ಕಟ್ ಮಾಡ್ಕೋಬೋದು ರೀ. ಸೊ ಲಾಸ್ಟಿಗೆ ಬರ್ತಕ್ಕಂಥ ಒಂದು ಬಿರುಸಾದ ಭಾಗವನ್ನು ಕಟ್ ಮಾಡಿ ಅದನ್ನು ಇದನ್ನು ಸಪ್ರೇಟ ಮಾಡಿ ಇಟ್ಕೋಬೇಕ್ರಿ. ಇದು ಮಾಡ್ಕೊಂಡಾದಮೇಲೆ ಇದನ್ನು ನೀವು ಮಿಕ್ಸಿ ಜಾರಿಗಾದರೂ ಹಾಕ್ಕೊಂಡು ಸಣ್ಣ ಪೌಡ್ರನ್ನು ಮಾಡ್ಬೋದು, ಅಥವಾ ಕೈಯನ್ನು ಬಳಸಿ ಕೈಯಿಂದಾದರೂ ಚಿಕ್ಕದಾಗಿ ನೀವು ಪೀಸ್ಗಳನ್ನಾಗಿ ಮಾಡ್ಕೊಳ್ಬೋದು. ಎರಡರಲ್ಲಿ ಒಂದು ಮಾಡಿರಿ. ಜಾಸ್ತಿ ಇತ್ತು ಅಂತಂದ್ರೆ ನೀವು ಮಿಕ್ಸಿ ಜಾರನ್ನು ಯೂಸ್ ಮಾಡಿರಿ. ಯಾಕಂತಂದ್ರೆ ಸಣ್ಣ ಮಾಡೋಕೆ ಭಾಳ ಟೈಮ್ ಹಿಡಿತೈತಿ. ಅದಕ್ಕೋಸ್ಕರ ನೀವು ಮಿಕ್ಸಿ ಜಾರನ್ನು ಯೂಸ್ ಮಾಡ್ಬೋದು. ಅಥವಾ ಸ್ವಲ್ಪ ಇತ್ತಂದ್ರೆ ಈ ರೀತಿ ನಾನು ಮಾಡ್ತಾಯಿದ್ದೀನಲ್ಲ, ಈ ರೀತಿ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡು ಇಟ್ಕೋಬೋದು ರೀ. ಇದನ್ನು ನೀವು ನಾದಾಕ್ರಿ ಯಾವುದೇ ರೀತಿ ನೀರನ್ನು ಬಳಸೋ ಆಗಿಲ್ಲ. ನೀವು ಸಂಪೂರ್ಣವಾಗಿ ಹಾಲಿಂದನೇ ಇದನ್ನು ನಾದಬೇಕ್ರಿ. ಇವಾಗ ಚಿಕ್ಕದಾಗಿ ಮಾಡ್ಕೊಂಡಾಯ್ತಲ್ಲ, ಇವಾಗ ಇದನ್ನು ನಾದ್ಕೊಳ್ಳೋಣ ಬರ್ರಿ. ನಾದ್ಕೊಳ್ಳೋಕೆ ಒಂದು ಕಪ್, ಫಸ್ಟಿಗೆ 1 ಕಪ್ ಹಾಲು ತೊಗೊಂಡಿನಿ ರೀ. 1 ಕಪ್ ಅಂದ್ರೆ 1 ಕಪ್ ಅಲ್ಲ, ಸ್ವಲ್ಪ ಜಾಸ್ತಿ ಹಿಡಿತು ಅಂದ್ರೆ ಜಾಸ್ತಿನೂ ಹಾಕ್ಬೋದು, ಕಡಿಮೆ ಹಿಡಿತು ಅಂದ್ರೆ ಕಡಿಮೆನೂ ಹಾಕ್ಬೋದು. ಒಟ್ಟಿನಲ್ಲಿ ಸ್ವಲ್ಪ ಹಾಕ್ಬೇಕ್ರಿ. ಒಮ್ಮೆ ಎಲ್ಲ ಹಾಲು ಹಾಕಿ ಆಮೇಲೆ ನಾದಕ್ಕೆ ಕುಂದ್ರಬೇಡ್ರಿ. ಸ್ವಲ್ಪ ಹಾಲು ಹಾಕ್ಕೊಂಡು ನಾದ್ಕೊತ ಬನ್ನಿರಿ. ಯಾಕಂತಂದ್ರೆ ಇಲ್ಲಿ ಬ್ರೆಡ್ ಒಂದೊಂದು ಟೈಮ್ ಅಳಸಾಗಿಬಿಡ್ತೈತೆ ರೀ. ಅದು ಅಳಸಾತಂದ್ರೆ ಅಳಕ್ಕೆ ಅದು ಮೆತ್ತಗಾಗಿಬಿಡ್ತೆ ಅಂತಂದ್ರೆ ಆಮೇಲೆ ಕರಿಲಕ್ಕೆ ಬರಲ್ರಿ. ಇವಾಗ ಮೆತ್ತಗಾಯ್ತಂದ್ರೆ ಒಡೆದು ಬಿಡ್ತೈತೆ ಅದು ಎಣ್ಣೆಯಾಗ. ಅದಕ್ಕೋಸ್ಕರ ಈ ಕಡೆ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ಮೆದುನೂ ಆಗಬಾರ್ದು. ಒಂದು ಮೀಡಿಯಮಲ್ಲಿ ನೀವು ಅದನ್ನು ಚೆನ್ನಾಗಿ ನಾದ್ಕೋಬೇಕ್ರಿ. ಚೆನ್ನಾಗಿ ಹದವಾಗಿ ನಾದ್ಕೋಬೇಕು. ಹದವಾಗಿ ನಾದ್ಕೊಂಡು ಆದಮೇಲೆ ಇದಕ್ಕೆ ಎಣ್ಣೆ ಅದು ಹಚ್ಚಿರಿ, ಅಥವಾ ಹಾಗೆ ಆದರೂ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ಬೇಕ್ರಿ. ಅಂದ್ರೆ ರೆಸ್ಟ್ ಮಾಡೋಕೆ ಒಂದು ಸ್ವಲ್ಪ ನೆನಿಬೇಕದು. ಅದಕ್ಕೋಸ್ಕರ ಒಂದು 5 ನಿಮಿಷ ತೆಗೆದಿಡ್ಬೇಕ್ರಿ. ಈ 5 ನಿಮಿಷ ನೆನೆಯೋದ್ರೊಳಗೆ ನಾವು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿರಿ. ಇವಾಗ ಪಾಕವನ್ನು ರೆಡಿ ಮಾಡ್ಕೊಳ್ಳೋಕೆ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಒಂದು ಸಣ್ಣ ಪಾತ್ರೆನೇ ಇಟ್ಟಿದ್ದೀನಿ ರೀ. ಸಣ್ಣ ಪಾತ್ರೆನೇ ಇಟ್ಟು ಒಂದು 2 ಕಪ್ ಆಗುವಷ್ಟು ಹಾಲು, ಯಾವ ಕಪ್ಪಲ್ಲಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸೊ ಅದರ ಡಬಲ್ ರೀ. ಇವಾಗ ಅದು ಪಾಕ ಆಗಬೇಕಂತಂದ್ರೆ ಸಕ್ಕರೆ ಎಷ್ಟು ತೊಗೊಂಡಿದ್ದೀವಲ್ಲ ಅದರ ಡಬಲ್ ಅಂತಂದ್ರೆ ಸಕ್ಕರೆ 2 ಕಪ್ ತೊಗೊಂಡಿದ್ದೀವಿ, 4 ಕಪ್ಪು ನೀರು ಹಾಕ್ತಾಯಿದ್ದೀನಿ ರೀ. 4 ಕಪ್ ನೀರು ಹಾಕಿ ಚೆನ್ನಾಗಿ ಫಸ್ಟಿಗೆ ಕುದಿಸ್ಕೊರಿ. ಕುದಿಸ್ಕೊಂಡಾದ್ಮೇಲೆ ಇವಾಗ ನೀವು ಅದನ್ನು ಪೂರ್ತಿ ತೆಳುವಾಗಿ ಬರೀ ಪಾಕದ ರೀತಿಯಾದರೂ ಮಾಡ್ಕೋಬೋದು, ಅಥವಾ ಒಂದು ಸ್ವಲ್ಪ ಜೆಲ್ ಟೈಪ್ ಬರ್ತೈತಲ್ಲ ಆ ರೀತಿ ಪಾಕವನ್ನಾದರೂ ಮಾಡ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ರೀ. ಯಾವ ರೀತಿ ನಿಮಗೆ ಬೇಕಲ್ಲ ಆ ರೀತಿ ಮಾಡ್ಕೋಬೋದು. ನನಗೆ ಆ ರೀತಿ ಜೆಲ್ ಥರ ಅಂದರೆ ಜಾಸ್ತಿ ಸ್ವೀಟ್ ಆಗುತ್ತದೆ. ಅದಕ್ಕೋಸ್ಕರ ನಾನು ಈ ಥರ ಪಾಕವನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ರೀ. ಇದು ಕುದಿ ಟೈಮಲ್ಲಿನೇ ಸ್ವಲ್ಪ ನಾವು ಏಲಕ್ಕಿನ ಜಜ್ಜಿ ಹಾಕ್ಬೇಕ್ರಿ. ವಾಸನೆಗೋಸ್ಕರ ಆಗಿರ್ಬೋದು, ಒಂದು ಚೆನ್ನಾಗಿರುತ್ತೆ ಅದೊಂದು ಫ್ಲೇಮ್. ಅದಕ್ಕೋಸ್ಕರ ಸ್ವಲ್ಪ ಏಲಕ್ಕಿಯನ್ನು ಜಜ್ಜಿ ಹಾಕ್ಬೇಕ್ರಿ. ಜಜ್ಜಿ ಹಾಕಿದಾದ್ಮೇಲೆ ಇವಾಗ ನಾವು ಜಾಮೂನನ್ನು ರೆಡಿ ಮಾಡೋಣ್ರಿ. ಇವಾಗ ನೆನೆದೈತೆ ನಾವು ಮಾಡಿರ್ತಕ್ಕಂಥ ಹಿಟ್ಟು, ಅದನ್ನು ಸಣ್ಣ ಬಾಲ್ಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಆದಮೇಲೆ ಸಣ್ಣ ಬಾಲ್ಗಳನ್ನ ಮಾಡಿರಿ, ಇಲ್ಲಾಂದ್ರೆ ಕೈಗೆ ಹತ್ಕೊಂಡ್ಬಿಡ್ತೈತಿ. ಸಣ್ಣ ಬಾಲ್ಗಳನ್ನಾಗಿ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡಿರಿ. ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕಲ್ಲ ಆ ಗಾತ್ರದಲ್ಲಿ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ದೊಡ್ಡ ಭಾಳ ಮಾಡಿಬಿಟ್ಟು ಅಂತಂದ್ರೆ ಅಷ್ಟೊಂದು ಇದನ್ನ ಇರಂಗಿಲ್ಲ ರೀ ಕರಿ ಟೈಮ್ ಒಳಗೆ. ಸ್ವಲ್ಪ ಚಿಕ್ಕದಾಗೆ ಮಾಡಿರಿ. ಯಾಕಂತಂದ್ರೆ ಪಾಕ ಒಳಗೆ ಹಾಕಿದ ಮೇಲೆ ಇವಾಗ ನಾವು ಸ್ವಲ್ಪ ದಪ್ಪ ಆಗಿಬಿಡ್ತಾವೆ ರೀ. ಪಾಕವನ್ನು ಹಿಡ್ಕೊಂಡಿರ್ತಾವಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆಗ್ತಾವೆ. ಅದಕ್ಕೋಸ್ಕರ ಸಣ್ಣದಾಗಿ ಬಾಲ್ಗಳನ್ನು ಮಾಡ್ಕೊಂಡು ಇಟ್ಕೊಳತ್ತೀನಿ ರೀ. ಇದನ್ನು ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ನೀಟಾಗಿ ಮಾಡ್ಕೊರಿ. ಇದ್ರೊಳಗೆ ಅವಾಗವಾಗ ಬಾಲ್ಗಳನ್ನು ಮಾಡಿ ಇಟ್ಕೊಳ್ಳೋ ಟೈಮ್ ಒಳಗೆ ಸ್ವಲ್ಪ ಬಿರುಸಾಗಿರ್ತಕ್ಕಂಥದ್ದು ಏನಾದರೂ ಸಿಕ್ಕರೆ ತೆಗೆದಿಡ್ರಿ. ಅದ್ರೊಳಗೆ ಹಾಕಿ ರೌಂಡ್ ಮಾಡಿ ಇಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಚೆನ್ನಾಗಿ ಬರಲ್ರಿ ಜಾಮೂನು. ಗಟ್ಟಿ ಒಂದು ಸೈಡ್ ಮೆದು ಈ ಥರ ಬರುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಕರಿನೂ ಬರ್ರಿ. ಒಂದು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಪಾತ್ರೆಯನ್ನು ಇಟ್ಟಿದ್ದೀನಿ ರೀ. ಅದರೊಳಗೆ ಎಣ್ಣೆ ಹಾಕತ್ತೀನಿ. ಎಣ್ಣೆ ಹಾಕಿದಾದ್ಮೇಲೆ ಅದು ಕಾಯಬೇಕು. ಆದ ಬೆಳಕು ರೀ ನೀವು ಒಂದೊಂದಾಗಿ ಮಾಡಿಟ್ಕೊಂಡಿರ್ತಕ್ಕಂಥ ಬಾಲ್ಗಳನ್ನು ಎಣ್ಣೆ ಒಳಗೆ ಬಿಡಬೇಕ್ರಿ. ಇದನ್ನು ನೀವು ಲೋ ಫ್ಲೇಮ್ ಒಳಗೆ ಇಡಬೇಕು. ಯಾಕಂತಂದ್ರೆ ಹೈ ಫ್ಲೇಮ್ ಒಳಗೆ ಇಟ್ಟು ಅಂದ್ರೆ ಫಸ್ಟಿಗೆ ಎಣ್ಣೆ ಕಾದು ಬಿಟ್ಟಿರ್ತೈತಲ್ಲ ಅದಕ್ಕೆ ಹೋಗಿ ಇವು ಬಾಲ್ಗಳು ತಳಗೆ ಹತ್ಕೊಂಡ್ಬಿಡ್ತಾವೆ, ಕಪ್ಪಾಗಿಬಿಡ್ತಾವೆ ರೀ, ಅಂದ್ರೆ ಹೊತ್ಕೊಂಡ್ಬಿಡ್ತಾವೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಒಳಗೆ ಇಟ್ಟು ಅಂದ್ರೆ ಒಳಗಡೆದು ಬೇಯ್ತೈತಿ, ಈ ಕಡೆ
ಹೊರಗಡೆದು ಬ್ರೌನ್ ಕಲರ್ ಬರುವಷ್ಟರಲ್ಲಿ ಒಳಗಡೆದು ಚೆನ್ನಾಗಿ ಬಂದಿರ್ತೈತೆ ರೀ. ಅದಕ್ಕೋಸ್ಕರ ನೀವು ಲೋ ಫ್ಲೇಮ್ ಒಳಗೆ ಇಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಇದನ್ನು ಕರಿಬೇಕು ರೀ. ಜಾಸ್ತಿ ಟೈಮ್ ಹಿಡಿತೈತಿ, ಬಟ್ ಲೋ ಫ್ಲೇಮ್ ಒಳಗೆ ಇಟ್ಟನ ಕರಿಬೇಕು ರೀ. ಅದಕ್ಕೋಸ್ಕರನೇ ಒಂದೇ ಟೈಮ್ ಹಾಕೊಂಡ್ಬಿಟ್ಟಿದ್ದೀನಿ ರೀ. ಎಷ್ಟು ಬಾಲ್ಗಳಾಗಿರ್ತಾವಲ್ಲ ಅಷ್ಟನ್ನು ನೋಡಿರಿ. ಇವಾಗ ಸ್ವಲ್ಪ ಬ್ರೌನ್ ಕಲರ್, ಸ್ವಲ್ಪ ಕಲರ್ ಚೇಂಜ್ ಆಯ್ತು ರೀ ಇವಾಗ. ಮತ್ತು ಅವಾಗವಾಗ ಅದನ್ನು ತಿರುತ್ತಾ ಇರಬೇಕು ನೀವು, ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಮಾಡ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಒಂದು ಸೈಡ್ ವೈಟ್, ಒಂದು ಸೈಡ್ ಬ್ರೌನ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈ ಥರ ಬ್ರೌನ್ ಕಲರ್ ಬರೋ ತನಕ ಕರಿಬೇಕು ರೀ. ಸ್ವಲ್ಪ ಮೆತ್ತಗಾಗಿತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಅಂದರೆ ಜಾರಿ ಸೌಟ್ ಹತ್ತಿ ಆ ಥರ ಆಗಿದಾವೆ ರೀ. ಸೊ ನಮಗೇನು ಮೇನ್ ನಮಗೆ ಟೇಸ್ಟ್ ಮುಖ್ಯ ಅಲ್ರಿ, ಅದಕ್ಕೋಸ್ಕರ ಇವಾಗ ಈ ರೀತಿ ಬಂದಿದ್ದಾವೆ ನೋಡಿರಿ ಜಾಮೂನ. ನೋಡಿದ್ರೆ ತಿನ್ಬೇಕಂತ ಅನ್ಸಾತೈತಿ, ಆ ಥರ ಜಾಮೂನ್ ಬಂದಿದ್ದಾವೆ. ಸೊ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಾದ್ಮೇಲೆ ಯಾವ ರೀತಿ ಬಂದಿದ್ದು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.